ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಕೇಂದ್ರ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ರಾಜಕೀಯದ ಪ್ರಭಾವಿ ನಾಯಕ ಸಚಿವ ಸ್ಥಾನದಿಂದ ಆಚೆ ಹೋಗಿದ್ದಾರೆ. ನಿಜಕ್ಕೂ ಏನಾಯಿತು ಬೆಳವಣಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು ವೀಕ್ಷಕರೇ, ಇದೀಗ ಕೇಂದ್ರದ ರಾಜಕೀಯದಲ್ಲಿ ಕೇಂದ್ರ ಸಚಿವ ಸಂಪುಟಕ್ಕೆ ಇದೀಗ ಪ್ರಭಾವಿ ಮಂತ್ರಿಯ ಹೆಸರನ್ನು ಕೈಬಿಟ್ಟಿದ್ದಾರೆ. ಅದು ಕರ್ನಾಟಕದ ಪ್ರಭಾವಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರನ್ನು ಕೈಬಿಟ್ಟಿದ್ದಾರೆ. ಸೊ ಇದು ನಿಜಕ್ಕೂ ಕರ್ನಾಟಕದ ಜನತೆಗೆ ದೊಡ್ಡ ನೋವು. JDS ಪಕ್ಷಕ್ಕೆ ಮೈತ್ರಿಗೆ ಮೋಸ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ದಾರೆ. ಸೊ ಏನಾಯಿತು ರಾಜಕೀಯದ ಬೆಳವಣಿಗೆ ಅಂತ ನೋಡೋದಾದರೆ, ಕೇಂದ್ರ ರಾಜಕೀಯದಲ್ಲಿ ಹೊಸ ಚರ್ಚೆ, ಹೊಸ ಸಂಪುಟ, ಅದಕ್ಕೆ ಹೊಸದಂತಹ ಸಚಿವರನ್ನ ಆಯ್ಕೆ ಮಾಡಿಕೊಳ್ಳಿ ಚರ್ಚೆ ಬಹಳ ಸದ್ದು ಮಾಡ್ತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ಈ ಒಂದು ಕಂಪ್ಲೀಟ್ ಆಗಿ ಸಚಿವ ಸಂಪುಟ ರೆಡಿಯಾಗಿದೆ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರು ಮಾತ್ರ ಈ ಒಂದು ಸಚಿವ ಸಂಪುಟದಲ್ಲಿ ಇಲ್ಲ. ಇದು ನಿಜಕ್ಕೂ ಬೇಸರ ತರಿಸಿರುವಂತಹ ವಿಚಾರ. ಮೈತ್ರಿಗೆ ಸೇರಿಕೊಂಡಿದ್ರು ಕೂಡ ಈ ರೀತಿ ಆಯ್ತಲ್ಲ ಕೇಂದ್ರದಲ್ಲಿ ಅಂತ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಬೇಸರವನ್ನು ಹೊರಹಾಕಿ ಮೋದಿಜಿಗೆ ತಕ್ಕ ಉತ್ತರವನ್ನು ಕಳಿಸಬೇಕು ಅಂತೇಳಿ, ಮೈತ್ರಿನ ಮಾಡಿಕೊಂಡಿದ್ದೇ ನಮ್ಮ ದೊಡ್ಡ ತಪ್ಪಾಯಿತು ಅಂತೇಳಿ ಬೇಸರವನ್ನು ಹೊರಹಾಕಿ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇವತ್ತು ರಾಜ್ಯಕ್ಕೆ ಮರಳಿ ಬರ್ತಾ ಇದ್ದಾರೆ. ಇದು ದೊಡ್ಡ ಒಂದು ಮೋಸದ ವಿಚಾರ ಅಂತಾನೆ ಜನ, ಅವರ ಕಾರ್ಯಕರ್ತರು ಮಾತನಾಡ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಕೂಡ ಈ ರೀತಿಯಾಗಿ ಮಾಡಿದ್ರು BJP ಅವರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರ ಇದ್ರೂ JDSನ ಯಾರೂ ಕೂಡ ಸಪೋರ್ಟ್ ಮಾಡಲಿಲ್ಲ, ಬೆಂಬಲಿಸಲಿಲ್ಲ ಅಂತೇಳಿ ನೋವನ್ನು ಹಳಲನ್ನು ತೋಡಿಕೊಂಡ್ರು. ಅಡ್ಡ ಮತದಾನವನ್ನು ಮಾಡಿ ಕಾಂಗ್ರೆಸ್ಗೆ ಜಯವನ್ನು ಸಾಧಿಸಿ ಇವತ್ತು ಕ್ರಾಸ್ ವೋಟಿಂಗ್ ಮೇಲೆ ದೊಡ್ಡ ಪರಿಣಾಮ ಬೀಳುವಂತೆ ಪರಿಣಾಮದಲ್ಲಿ ಒಂದು ಅಡ್ಡ ಮತದಾನ ಮಾಡಿ ಮೈತ್ರಿ ಸರ್ಕಾರವನ್ನು ಹೀನಾಯವಾಗಿ ಸೋಲಿಸಿದ್ದಾರೆ. ಸ್ವಪಕ್ಷದ ಕಾರ್ಯಕರ್ತರು ಈ ರೀತಿಯಾಗಿ ರಾಜ್ಯದಲ್ಲಿ ಮಾಡಿದರೆ, ಕೇಂದ್ರದಲ್ಲಿ ಹೊಸ ಸಚಿವ ಸಂಪುಟ ಸ್ಥಾನವನ್ನು ಚರ್ಚೆ ಮಾಡಿ ಹೊಸ ಸಚಿವ ಸಂಪುಟಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರನ್ನೇ ಇದು ತೆಗೆದು ಹಾಕಿದ್ದಾರೆ. ಇದು ನಿಜಕ್ಕೂ ರಾಜ್ಯದ BJPಯ ಕಾರ್ಯಕರ್ತರು, JDS ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಪ್ಲಾನ್ ಮಾಡಿ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ? ಏನು ನಡೀತಾ ಇದೆ ರಾಜಕೀಯದಲ್ಲಿ? ಮೈತ್ರಿ ಸ್ಥಾನವನ್ನು ಪಡೆದುಕೊಂಡು ಇದು ಪ್ಲಸ್ ಪಾಯಿಂಟ್ ಆಯ್ತಾ BJP ಅವರಿಗೆ? ಏನು ಮಾಡ್ತಾ ಇದ್ದಾರೆ? ಕೇಂದ್ರದ ಸಚಿವರಾಗಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಇದೀಗ ಆಯ್ಕೆಯಾಗಿ ಕೆಲವೊಂದಿಷ್ಟು ಜನಸೇವೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮೈತ್ರಿಯನ್ನು ಮಾಡಿಕೊಂಡ ಬೆನ್ನಲ್ಲೇ, ಒಪ್ಪಂದ ಮಾಡಿಕೊಂಡ ಬೆನ್ನಲ್ಲೇ ಈ ರೀತಿಯ ಮೋಸವನ್ನು ಮಾಡಿದ್ದಾರೆ. ಹೊಸ ಸಚಿವ ಸಂಪುಟಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರನ್ನೇ ತೆಗೆದು ಹಾಕಿದ್ದಾರೆ. ಹೊಸ ಶಾಸಕರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ನಿಜಕ್ಕೂ ಬೇಸರ ತರಿಸಿರುವಂಥದ್ದು JDS ಕಾರ್ಯಕರ್ತರಿಗೆ. ಇದೀಗ ಮುಖ್ಯಮಂತ್ರಿಯವರು, ಮಾಜಿ ಮುಖ್ಯಮಂತ್ರಿಯವರು ಎಲ್ಲರೂ ಕೂಡ ಈ ರೀತಿಯಾಗಿ ತಪ್ಪುಗಳನ್ನು ಮಾಡ್ತಾ ಹೋದರೆ ರಾಜ್ಯದ ಜನರಿಗೆ, ಕೇಂದ್ರದ ಜನರಿಗೆ ಏನು ಸಂದೇಶ ಹೋಗುತ್ತೆ? ಯಾವ ರೀತಿಯ ಅವಕಾಶಗಳು, ಯೋಜನೆಗಳನ್ನು ಕೊಡ್ತಾರೆ? ಅಧಿಕಾರಕ್ಕಾಗಿ, ಶಾಸಕ ಸಚಿವ ಸಂಪುಟಕ್ಕಾಗಿ ಈ ರೀತಿಯಾಗಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಡ್ತಿದ್ದಾರೋ ವಿನಃ ರಾಜ್ಯದ ಜನರಿಗೆ, ಕೇಂದ್ರದ ಜನರಿಗೆ ಯಾವ ಸಂದೇಶ, ಯಾವ ಅನುಭವ, ಯಾವ ಯೋಜನೆಗಳನ್ನು ಕೊಡುವಲ್ಲಿ ಇವರು ಸಫಲರಾಗ್ತಾರೆ? ಜನ, ಮತದಾರರು ಈಗಲೇ ಬಾಯಿ ಬಿಟ್ಟುಕೊಡ್ತಾ ಇದ್ದಾರೆ. ವೀಕ್ಷಕರೇ, ಇದೀಗ ಕೇಂದ್ರ ರಾಜಕೀಯಕ್ಕೆ, ಕೇಂದ್ರ ಸಚಿವ ಸಂಪುಟ ಸ್ಥಾನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಟ್ಟು ಸಂಪೂರ್ಣವಾಗಿ ಕೇಂದ್ರದ ಸ್ಥಾನವೇ ಬೇಡ, ಮೈತ್ರಿ ಸ್ಥಾನವೂ ಕೂಡ ನಮಗೆ ಬೇಡ, ನಮಗೆ ಪಕ್ಷದ್ರೋಹ ಮಾಡಿದ್ದಾರೆ, ಒಪ್ಪಂದ ಮಾಡಿಕೊಂಡು ನಮ್ಮ ಪಕ್ಷವನ್ನು ಕೂಡ ಸಪೋರ್ಟ್ ಮಾಡಬೇಕಿತ್ತು, ಈಗ ಯಾರು ಕೂಡ ಈ ರೀತಿಯಾಗಿ ಮಾಡಲಿಲ್ಲ, ಅವರ ಪಕ್ಷ ಅವರಿಗೆ ಹೆಚ್ಚಾಯಿತೆ ಹೊರತು ಮೈತ್ರಿ ಮಾಡಿಕೊಂಡ್ರು, ನಮ್ಮನ್ನು ಸಪೋರ್ಟ್ ತಾಂಡ್ರು ಕೂಡ ಈ ರೀತಿಯಾಗಿ ಮಾಡಿದ್ರು ಅಂತ ನೋವನ್ನು, ಆಕ್ರೋಶವನ್ನು ಹೊರಹಾಕಿದಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸ್ಥಾನವನ್ನು ಬಿಟ್ಟು, ಕೇಂದ್ರ ಮಂತ್ರಿ ಸ್ಥಾನವನ್ನು ಬಿಟ್ಟು ರಾಜೀನಾಮೆಯನ್ನು ಕೊಟ್ಟು ಮಂತ್ರಿ ಸ್ಥಾನಕ್ಕೆ ಇವತ್ತು ರಾಜ್ಯಕ್ಕೆ ಮರಳಿದ್ದಾರೆ. ಇದು ದೊಡ್ಡ JDS ಕಾರ್ಯಕರ್ತರಿಗೆ ದೊಡ್ಡ ಆಘಾತ ಅಂತಲೇ ಹೇಳ್ಬೋದು. ಮಾಜಿ ಮುಖ್ಯಮಂತ್ರಿ ಪ್ರಭಾವಿಗಳಿಗೆ ಈ ರೀತಿ ಆದರೆ
ಸಣ್ಣ ಮೊದಲ ಶಾಸಕ ಮೊದಲಾಗಿ ಆಯ್ಕೆ ಆಗಿದ್ದವ್ರನ್ನ ಯಾವ ರೀತಿಯಾಗಿ ನೋವನ್ನು ಮಾಡ್ಬೋದು. ಈ ರೀತಿಯಾಗಿ ಶಾಸಕರಿಗೆ ಈ ರೀತಿಯ ಬೆಳವಣಿಗೆಗಳು ಹೊಸದಲ್ಲ. ಆದರೆ ಮೈತ್ರಿ ಸ್ಥಾನವನ್ನು ಮಾಡಿಕೊಂಡಂಥ ಬೆಳವಣಿಗೆಗಳು ಕೇಂದ್ರದಲ್ಲಿ ಹೊಸ ಸಚಿವ ಸಂಪುಟದಲ್ಲಿ ಮೋದಿಜಿ ಅಮಿತ್ ಶಾ ಅವರು ಈ ರೀತಿಯಾಗಿ ದೊಡ್ಡ ತಪ್ಪುಗಳನ್ನು ಮಾಡಿದ್ರ. ಇನ್ನು ರಾಜ್ಯಕ್ಕೆ ಬಂದರೆ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಈ ರೀತಿಯಾಗಿ ಸಮಸ್ಯೆ ಆಯಿತು. ಆದರೆ JDSನ ಪ್ಲಸ್ ಪಾಯಿಂಟ್ ಆಗಿ ತಗೊಳ್ತಾ ಇದ್ದಾರಾ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು. ಇವರ ಒಂದು ಉದ್ಧಾರಕ್ಕೆ, ಇವರ ಬೆಳವಣಿಗೆಗೆ ಇವರನ್ನು ಬಳಸ್ಕೊಳ್ತಾ ಇದ್ದಾರಾ ಏನೋ ಬುದ್ಧಿಯನ್ನು ಕಲಿಬೇಕಾಗುತ್ತೆ. JDS ಕಾರ್ಯಕರ್ತರು ಸ್ವಇಚ್ಛೆಯಿಂದ ಬೆಳಿಬೇಕು ಅಂತ ಹೇಳಿ ಕೆಲವರು ಮಾತನಾಡಿಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಮುಖ್ಯಮಂತ್ರಿಯವರೇ ಸರಿಯಿಲ್ಲ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಸರಿಯಿಲ್ಲ, ಮಾಜಿ ಮುಖ್ಯಮಂತ್ರಿಗಳು ಅಂತೇಳಿ ಜನ ಮಾತನಾಡಿಕೊಳ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಸ್ವಪಕ್ಷದ ಅಂದರೆ JDS ಪಕ್ಷದ ಕಾರ್ಯಕರ್ತರೇ ಇದಕ್ಕೆ ಭಿನ್ನವಾಗಿ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಇದಕ್ಕೆ ಕಾರಣ HD ಕುಮಾರಸ್ವಾಮಿ ಅವರೇ ಮೈತ್ರಿಯನ್ನು ಮಾಡ್ಕೊಳ್ಬಾರ್ದಿದ್ದು. ಸೋಲು ಯಾರಿಗೂ ಎಲ್ಲರಿಗೂ ಕೂಡ ಇರುವಂಥದ್ದು. ಸೋತರೆ ಪರವಾಗಿಲ್ಲ, ಆದರೆ ಮೈತ್ರಿಯನ್ನು ಮಾಡಿಕೊಂಡು ಈ ರೀತಿಯ ನೋವನ್ನು ಮೈತ್ರಿಯನ್ನು ಮಾಡಿಕೊಂಡು ಇಂಥ ದ್ರೋಹವನ್ನು ಬಗೆಯುವಂಥ ಕೆಲಸವನ್ನು ಮಾಡಿಕೊಂಡಿರೋದೇ HD ಕುಮಾರಸ್ವಾಮಿ ಅವರು ಅಂತ. ಸದ್ಯಕ್ಕೆ ಬುದ್ಧಿ ಕಲಿತಾ ಇದ್ದೇನೆ ಅಂತ ಹೇಳಿ ಇವತ್ತು ತಮ್ಮ ಮಾಧ್ಯಮದ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರಭಾವಿ ಅನುಭವಿ ರಾಜಕಾರಣಿಯಾಗಿರುವಂತಹ ಕುಮಾರಸ್ವಾಮಿ ಅವರ ಹೆಸರನ್ನು ಸಚಿವ ಸಂಪುಟದಲ್ಲಿ ತೆಗೆದು ಹಾಕಿದ್ದಾರೆ. ಹೊಸ ಶಾಸಕರಿಗೆ ಆಯ್ಕೆಯನ್ನು ಮಾಡಿ ಇದೀಗ ದೊಡ್ಡ ಚರ್ಚೆ ಬೆಳವಣಿಗೆ ನಡೀತಾ ಇದೆ. ಸೊ ಇವೆಲ್ಲವೂ ಕೂಡ ಹೈಕಮಾಂಡ್ ಈ ರೀತಿಯಾಗಿ ನಿರ್ಧಾರ ಮಾಡಿದ್ದು ಯಾವ ಉದ್ದೇಶಕ್ಕೆ? ಜನ ಮಾತನಾಡಿಕೊಳ್ಳುತ್ತಿರುವುದು ಮುಂದಿನ ಚುನಾವಣೆಗೆ ಈ ರೀತಿಯ ಗಿಮಿಕನ್ನು ಮಾಡ್ತಾ ಇದೆ. ಹೊಸ ಸಚಿವರನ್ನು ಆಯ್ಕೆ ಮಾಡಿದರೆ ಇನ್ನಷ್ಟು ಬಲಪಡಿಸಬಹುದು ಕಾರ್ಯಕರ್ತರು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಬೆಳವಣಿಗೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಕಾರ್ಯಕರ್ತರು ಮಾತನಾಡ್ಕೊಳ್ತಾ ಇದ್ದಾರೆ. ಮುಂದೊಂದು ದಿನ JDS ಪಕ್ಷ ಈ ರೀತಿಯ ಮೈತ್ರಿ ಅಂತ ಹೋದರೆ ಶೂನ್ಯ ಆಗಬೇಕಾಗುತ್ತೆ. ಇತಿಹಾಸದಲ್ಲಿ JDS ಪಕ್ಷ ಇಲ್ಲ ಅನ್ನುವ ಒಂದು ವ್ಯವಸ್ಥೆಗೆ ತರಬೇಕಾಗುತ್ತೆ. ಎಂಥ ಬೆಳವಣಿಗೆಗಳು ಬೇಡ. ನಾವು ವಾಲಂಟ್ರಿಯಾಗಿ ಗೆಲ್ಲೋಣ, ವಾಲಂಟ್ರಿಯಾಗಿ ಮತದಾನವನ್ನು ಮಾಡೋಣ, ವಾಲಂಟ್ರಿಯಾಗಿ ನಾವು ನಮ್ಮ ಪಕ್ಷವನ್ನು ಬೆಳೆಸೋಣ ಅಂತ ಹೇಳಿ HD ಕುಮಾರಸ್ವಾಮಿ ಅವರು ಮಾತನಾಡಿಕೊಂಡು ಇವತ್ತು ಕೇಂದ್ರದಿಂದ ಆಚೆ ಬಂದಿದ್ದಾರೆ. ಸಚಿವ ಸಂಪುಟ ಸ್ಥಾನಕ್ಕೆ ಕಂಪ್ಲೀಟ್ ಕ್ಲೋಸ್ ಆಗಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ DK ಶಿವಕುಮಾರ್ ಇವೆಲ್ಲವನ್ನು ಗಮನಿಸಿ ಮಾಡಿದಂಥ ಮಾಸ್ಟರ್ ಪ್ಲ್ಯಾನ. ಇವರೆಲ್ಲರನ್ನು ಕೂಡ ಎಳಕೊಂಡು ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಗೆದ್ದರು. ಅಲ್ಲಿ ಈ ರೀತಿಯಾಗಿ ಬೆಳವಣಿಗೆ ಆಯಿತು. ಆದರೆ ಇವೆಲ್ಲವೂ ಕೂಡ ಬೆಳವಣಿಗೆ ಆಗ್ತಿರುವುದು ಕಾಂಗ್ರೆಸ್ನ ಪ್ರಭಾವಿ ನಾಯಕ DK ಶಿಯ ಈ ಒಂದು ಸ್ಟ್ರಾಂಗ್ ಮೆಂಟಾಲಿಟಿಯಿಂದನ. ಏನಾಗುತ್ತೆ ಬೆಳವಣಿಗೆಗಳು ನೋಡ್ತಾ ಇದ್ದರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ತಪ್ಪಾದ ಮಾಹಿತಿಯನ್ನು ಕಲ್ಪಿಸ್ಕೊಂಡು ಬಿಟ್ರಾ ಅನ್ನೋದು. ಸದ್ಯಕ್ಕೆ ಕೇಂದ್ರದಿಂದ ಸಚಿವ ಸ್ಥಾನವೇ ಇಲ್ಲ ಅವರಿಗೆ. ಇನ್ನು ಶಾಸಕರಿಗೆ ರಾಜ್ಯಕ್ಕೆ ಬರ್ತಿರ್ತಾರೆ. ಆದರೆ ಮೈತ್ರಿ ಸ್ಥಾನ ಬೇಡ, ಈ ರೀತಿಯಾಗಿ ಅವಮಾನ ಮಾಡಿ ಮೈತ್ರಿ ಸ್ಥಾನ ಬೇಡ, ನಮಗೆ ಯಾವ ಪಕ್ಷವೂ ಕೂಡ ಸಪೋರ್ಟ್ ಬೇಕಾಗಿಲ್ಲ, ವಾಲಂಟ್ರಿಯಾಗಿ ಇರ್ತೇವೆ ಅಂತೇಳಿ ಪಕ್ಷವನ್ನು ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಸೊ ಏನು ಅನಿಸುತ್ತೆ ನಿಮಗೆ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಕೇಂದ್ರದ ಸಚಿವ ಸಂಪುಟ ಸ್ಥಾನಕ್ಕೆ HD ಕುಮಾರಸ್ವಾಮಿ ಅವರ ಹೆಸರನ್ನು ತೆಗೆದು ಹಾಕಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.